ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರಿಂ. ನಾಡಪ್ರಭು ಧರ್ಮಪ್ರಭು ಬೆಂಗಳೂರನ್ನು ಸ್ಥಾಪಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಕೆಂಪೇಗೌಡರವರ 517ನೇ ಜಯಂತಿಯ ವಾರ್ಷಿಕ ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಪ್ರಭುಗಳನ್ನು ಸ್ಮರಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಸುತ್ತೂರು ಶ್ರೀಗಳ ಸನ್ನಿಧಿಯಲ್ಲಿ, ಸ್ಫಟಿಕಪುರಿ ಮಹಾಸಂಸ್ಥಾನದ ಪೂಜ್ಯರಲ್ಲಿ, ನಿಶ್ಚಲಾನಂದನಾಥ ಸ್ವಾಮಿಗಳ ಸನ್ನಿಧಿಯಲ್ಲಿ ನಮಿಸಿ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಂಪೇಗೌಡರ ವಂಶಸ್ಥರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲವನ್ನು ಕೂಡ ಆಯೋಜಿಸಿರ್ತಕ್ಕಂಥ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರ ಉಪಸ್ಥಿತಿಯನ್ನು ಸ್ಮರಿಸಿ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಂಪೇಗೌಡರ ಬಗೆಗೆ ವಾಸ್ತವದ ಹಲವಾರು ಚರಿತ್ರೆಯ ನುಡಿಗಳನ್ನು ಹೇಳಿದ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಆದಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ಶಾಸಕರು, ಜನಪ್ರತಿನಿಧಿಗಳು ಮತ್ತು ಆಡಳಿತ ವೃಂದದವರು, ಎಲ್ಲ ಆಸ್ತಿಕ ಮಹಾಶಯರೇ ಮತ್ತು ಮಾಧ್ಯಮ ವೃಂದದವರೇ, ಮುಖ್ಯಮಂತ್ರಿಗಳ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಅವರ ತಂದೆಯವರ ಹೆಸರು ಕೂಡ ಕೆಂಪೇಗೌಡರು. ಇವತ್ತು ನಾವು ಆಚರಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕೆಂಪೇಗೌಡರ ಜಯಂತಿ. ಇದೊಂದು ಕಾಕತಾಳೀಯ. ಕೆಂಪೇಗೌಡರ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ದೇವೆ. ಪರಮೇಶ್ವರ್ ಅವರು ಹೇಳಿದಾಗೆ ಅಂದು ಕೆಂಪೇಗೌಡರೊಬ್ಬರು ಇಲ್ಲ ಅಂದಿದ್ದರೆ ಇವತ್ತು ನಮ್ಮ ಈ ಭಾಗದ ಕತೆ ಮತ್ತು ಚರಿತ್ರೆ ಹೇಗಿರ್ತಿತ್ತು ಅಂತಕ್ಕಂಥದ್ದು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ ಇದೆ. ಒಂದು ಮಾತನ್ನು ನಾವು ಕೇಳಿದ್ದೇವೆ, ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ. ಕೆಂಪೇಗೌಡರು ಐಡಿಯಾಸ್ಗಳನ್ನ ಇಟ್ಕೊಂಡಿದ್ದಂಥ ಮಹಾನ್ ದೂರದರ್ಶಿತ್ವದ ನಾಯಕ, ಜೊತೆಯಲ್ಲಿ ಅದನ್ನು ಸಾಕಾರಗೊಳಿಸ್ಕೊಳ್ತಕ್ಕಂಥ ಧೀಮಂತ ನಾಯಕನೂ ಕೂಡ ಆಗಿದ್ದಂಥವರು. ಅದೇ ಹಾದಿಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈಸ್ ಎ ಮ್ಯಾನ್ ಆಫ್ ಡ್ರೀಮ್ಸ್, ಮ್ಯಾನ್ ಆಫ್ ಐಡಿಯಲ್ಸ್ ಮತ್ತು ವ್ಯವಸ್ಥೆಗಳನ್ನು, ದೃಶ್ಯಗಳನ್ನು ಸಾಕಾರಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಅಂತಹ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ತುಂಬ ಚೆನ್ನಾಗಿ ನಡೆದಿದೆ. ಇದೇ ದಾರಿಯಲ್ಲಿ, ರಸ್ತೆಯಲ್ಲಿ ಇವತ್ತು ಬೆಂಗಳೂರನ್ನು ವಿಶ್ವಮಾನ್ಯಗೊಳಿಸಿದಂಥ ಎಸ್.ಎಂ. ಕೃಷ್ಣರವರ ಹೆಸರನ್ನು ಇಟ್ಟಂಥ ಈ ರಸ್ತೆಯಲ್ಲಿ, ಹೆದ್ದಾರಿಯಲ್ಲೇ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಎಸ್.ಎಂ. ಕೃಷ್ಣರವರ ಗರಡಿಯಲ್ಲಿ ಪಳಗಿದಂಥ ಡಿ.ಕೆ. ಶಿವಕುಮಾರ್ ಅವರು ಅಂತಹದೇ ದೃಷ್ಟಿಯಿಂದ ಬೆಂಗಳೂರಿಗೆ ಮತ್ತಷ್ಟು ಗರಿಯನ್ನು, ದೃಷ್ಟಿಯನ್ನು ಮತ್ತು ಅಭಿವೃದ್ಧಿಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ. ಖಂಡಿತ ಅದನ್ನು ಸಾಕಾರಗೊಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವೂ ಆಗಿದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಮಣಿಯಾಗು, ಎಲೆ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಹಿರಿಯ ತಾಯಂದಿರ ನುಡಿಯಂತೆ ಕೆಂಪೇಗೌಡರು ಬದುಕಿದರು. ಅದೇ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬದುಕಿ ಆ ಮಾತನ್ನು ಸತ್ಯವಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೆದಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದಿನ ಸರ್ಕಾರಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಸೇರಿ ಅಂದು 500 ವರ್ಷಗಳಿಂದ ಇಲ್ಲದೇ ಇದ್ದಂಥ ಜಯಂತಿಯನ್ನು ಇವರಿರುವರು ಕೂಡ ಸೇರಿ ಅವರ ಸರ್ಕಾರದಲ್ಲಿ ಜಯಂತಿಯನ್ನು ಆಚರಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಆದರ್ಶದ ನುಡಿಗಳು ನಾಡಿಗೆಲ್ಲ ತಲುಪ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಹಲವಾರು ಸಮಸ್ಯೆಗಳು ಇರಬಹುದು. ಇರುವ ಎಲ್ಲ ಸಮಸ್ಯೆಗಳಿಗೆ ಕೆಂಪೇಗೌಡರ ಪರಿಹಾರ ಅಂದರೆ ತಪ್ಪಾಗಲಾರದು. ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗಿಗೆ ಕೆಂಪೇಗೌಡರ ಆದರ್ಶಗಳು ಒಂದು ಪರಿಹಾರ, ಇರ್ತಕ್ಕಂಥ ನಿರುದ್ಯೋಗಕ್ಕೆ ಅವರೇ ಪರಿಹಾರ, ಮತ್ತು ಆ ಒಂದು ಸೃಷ್ಟಿಸಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಬೆಂಗಳೂರು ಇವತ್ತು ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ನಂಬರ್ 1 ಅಂದರೆ ತಪ್ಪಾಗಲಾರದು. ನಮ್ಮ ದೇಶದ ಆವರೇಜ್ ಪರ್ ಕ್ಯಾಪಿಟ ಇನ್ಕಮ್ 2.5 ಲಕ್ಷ ಇದ್ದದ್ದೇ ಆದರೆ ನಮ್ಮ ಕರ್ನಾಟಕದ್ದು 4.5 ಲಕ್ಷ ಪರ್ ಕ್ಯಾಪಿಟ. ಆದರೆ
ಇರ್ತಕ್ಕಂಥ ದೊಡ್ಡ ದೊಡ್ಡ ನಗರಗಳು ನಮ್ಮ ದೇಶದಲ್ಲಿ ಏನಿದಾವಲ್ಲ ಆ ಎಲ್ಲ ನಗರಗಳಿಗೆ ಹೋಲಿಕೆ ಮಾಡಿಕೊಂಡದ್ದೇ ಆದರೆ ನಮ್ಮ ಬೆಂಗಳೂರು ನಗರದ ವ್ಯಕ್ತಿಯ ತಲಾ ಆದಾಯ 8 ಲಕ್ಷ ರೂಪಾಯಿ ವಾರ್ಷಿಕ ಅಂತ ಅಂದರೆ ಬೆಂಗಳೂರನ್ನು ಕಟ್ಟಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಅಂದಿನ ಆದರ್ಶ ಯಾವ ರೀತಿಯಲ್ಲಿ ಸಾಕಾರಗೊಳ್ತಾ ಇದೆ, ಇದು ಮತ್ತಷ್ಟು ಉಜ್ವಲವಾಗಿ ಬೆಳಗಬೇಕು ಅಂತಂದರೆ ಬೇಕಾಗಿರ್ತಕ್ಕಂಥ ಹಲವಾರು ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ಹಲವಾರು ಬೇಡಿಕೆಗಳು ಮತ್ತು ಅಭಿಪ್ಸೆಗಳು ಇದ್ದೇ ಇದೆ ಕೆಂಪೇಗೌಡರ ಹೆಸರಿನಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರಗಳು ಕೂಡ ಗೊತ್ತಿರೋದ್ರಿಂದ ಅವುಗಳನ್ನು ಹಂತ ಹಂತವಾಗಿ ಸಾಕಾರಗೊಳಿಸ್ತಾರೆ ಎಂಬ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಹೊತ್ತು ಈ ಹಿಂದೆ ನಮ್ಮ ಜಾರ್ಜ್ ಅವರು ಏನಿದ್ದಾರೆ ಕೆಂಪೇಗೌಡರ ಅಧ್ಯಯನ ಸಂಸ್ಥೆಯನ್ನು ಜ್ಞಾನಭಾರತಿ ಆವರಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಾವು ಸ್ಟಾರ್ಟ್ ಮಾಡಿದ್ರಿ. ಆ ಕೆಲಸ ಪ್ರಾರಂಭ ಆಗಿ ಮುನ್ನಡೀತಾ ಇದೆ. ಅದೇ ಕಾರ್ಯವನ್ನು ಮುನ್ನಡೆಸ್ತಕ್ಕಂಥ ಒಂದು ಭಾವನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹೇಳಿದ್ದಾರೆ. ಅದು ಆದಷ್ಟು ಕೂಡ ಬೇಗ ಮುಗಿದು ಕೆಂಪೇಗೌಡರ ಅಧ್ಯಯನವನ್ನು ಅರ್ಥಪೂರ್ಣವಾಗಿ ನಡೆಸುವಂತಾಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹಲವಾರು ಬೇಡಿಕೆಗಳು ಮತ್ತು ಅಭಿಪ್ಸೆಗಳನ್ನು ನೆರವೇರಿಸುವ ಆ ಒಂದು ಆಸೆ ನೆರವೇರಿಸಬೇಕು ಅಂತಕ್ಕಂಥ ಆಸೆ ನಮಗೂ ಇದೆ. ಅವುಗಳನ್ನು ಸಾಕಾರಗೊಳಿಸ್ತಕ್ಕಂಥ ಶಕ್ತಿಯನ್ನು ಮತ್ತು ಮನಸ್ಸನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ಅವರ ಮಾತುಗಳನ್ನು ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀ ಗುರುದೇವ್. ಬಂಧುಗಳೇ, ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾಗ ಮುಖ್ಯಮಂತ್ರಿಗಳು ಮಾತಾಡೋ ಮುನ್ನ ಮಳೆ ಬಂದಿರೋದು ಶುಭ ಸಂಕೇತ. ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನ ಆ ಮಳೆ ಶುಭ ಸಂಕೇತವಾಗಿ ಬಂದಿದೆ. ಇನ್ನು ಇದೀಗ ನಾವೆಲ್ಲರೂ ಕೂಡ ಬರಮಾಡಿಕೊಳ್ಳೋಣ ಅತ್ಯಂತ ಆತ್ಮೀಯವಾಗಿ ಸಂಕಷ್ಟಗಳ ಒಂದು ಚತುರ ಅಂತ ಹೇಳ್ಬೋದು, ಸಂಕಷ್ಟಗಳ ನಿವಾರಣೆಯ ಚತುರ, ಗ್ಯಾರಂಟಿ ಯೋಜನೆಗಳ ಹರಿಕಾರ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೀರಿ. ಬರಮಾಡಿಕೊಳ್ಳೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.